ನಮಸ್ಕಾರ. ಇವತ್ತು ನಾನು ಬೇಸನ್ ಉಂಡೆ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ. ಬಾಯಾಗಿಟ್ಟರೆ ಕರಗುವಂತಹ ಬೇಸನ್ ಉಂಡೆ, ಮಕ್ಕಳಿಂದ ದೊಡ್ಡವರಿಗೂ ಇಷ್ಟವಾಗುವಂತಹ ಒಂದು ತುಪ್ಪದ ಉಂಡೆ. ನೋಡಿರಿ, ಈಗ ಒಂದು ಬೌಲ್ ಕಡಲೆ ಹಿಟ್ಟು ತೊಗೊಂಡೇನಿ. ಅದನ್ನು 2 ಟ್ರಿಪ್ ನಾನು ಫ್ರೈ ಮಾಡ್ಕೊತೀನಿ. ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ದಪ್ಪ ತಳ ಇರುವಂಥ ಕಡಾಯಿ ತೊಗೋಬೇಕು. ಉರಿ ಕಡಾಯಿ ಕಾದಿಂದ ತುಪ್ಪ ಕರಿಗಿಂದ ಸಣ್ಣ ಮಾಡ್ಕೊಂಬಿಡ್ಬೇಕು. ಉರಿನ ಸ್ಲೋ ಫ್ಲೇಮ್ನಾಗ ಇದನ್ನು ಕಡಲೆ ಹಿಟ್ಟು ಹುರಿಬೇಕು. ಹುರಿಯೋದು ಮಾತ್ರ ಪರ್ಫೆಕ್ಟಾಗಿ ಆಗಬೇಕು. ಬೇಸರ ಮಾಡಿಕೊಂಡು ಜೋರು ಉರಿ ಇಟ್ಕೊಂಡು ಹುರಿದು ಬಿಟ್ಟಿವಿ ಅಂದ್ರೆ ಮೇಲೆ ಹುರಿತೈತಿ, ಒಳಗೆ ಹಸಿ ಹಸಿ ಇರ್ತೈತಿ, ಚೆನ್ನಾಗಿ ಆಗಂಗಿಲ್ಲ ಉಂಡೆ. ಹೀಗಾಗಿ ಹುರಿಯೋದ್ರಾಗ ಇರೋದು ಚೆಂದಾಗಿ ಹುರಿದು ಬಿಟ್ಟಿವಿ ಅಂದ್ರೆ ಬೇಸನ್ ಉಂಡೆ ರೆಡಿ ಆಗಿಬಿಡ್ತಾವೆ. ಉಂಡೆ ಮಾಡ್ದಂಗೆ ನಾವು ಸಕ್ಕರೆ ಪೌಡ್ರ್ ಮಾಡಿಟ್ಕೋಬೇಕು. ಇಲ್ಲಿ 2 ಬೌಲ್ ಕಡಲೆ ಹಿಟ್ಟಿಗೆ 1 ಬೌಲ್ ಸಕ್ಕರೆನ ಪೌಡ್ರ್ ಮಾಡಿಟ್ಕೊಂಡೇನಿ. ಆ ಸಕ್ಕರೆ ಒಳಗೆ ಏಲಕ್ಕಿ ಹಾಕಿ ಪೌಡ್ರ್ ಮಾಡೇನಿ ನಾನು ಬೀಸುವಾಗ. ನೋಡಿರಿ, ಹುರಿಯೋದು ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ಕಡಲೆ ಹಿಟ್ಟು ಘಮ ಘಮ ಅಂತ ಪರಿಮಳ ಬರಬೇಕು ಮನೆ ತುಂಬ ಹುರಿಯುವಾಗ. ಆವಾಗ ಕಲರ್ ಚೇಂಜ್ ಆಗಬೇಕು, ಆವಾಗ ತೆಗಿಬೇಕು. ಸಣ್ಣ ಉರಿಯೊಳಗೆ ಟೈಮ್ ತೊಗೊತತಿ, ಪೇಷನ್ಸ್ಲೆ ಹುರಿಬೇಕು, ಅಂದ್ರೆ ಉಂಡೆ ಪರ್ಫೆಕ್ಟಾಗಿ ಬರ್ತಾವೆ. ಇವಾಗ ನೋಡಿರಿ, ಹುರಿದಿದ್ದಾಯಿತು. ಒಂದು ತಟ್ಟೆಗೆ ಹಾಕ್ಕೊಂಡು ಸಕ್ಕರೆ ಪುಡಿ ಹಾಕೋಣ. 2 ಹಿಟ್ಟಿದ್ರೆ 1 ಸಕ್ಕರೆ ಅಳತಿ ಪರ್ಫೆಕ್ಟಾಗಿ ಸ್ವೀಟ್ ಆಗ್ತಾವೆ. ನೋಡಿರಿ, ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಹಿಟ್ಟು ಎಲ್ಲ ಕುಡ್ಕೋಬೇಕು. ಇದರೊಳಗೆ ನಾನು ಏಲಕ್ಕಿ ಸಕ್ಕರೆ ಪೌಡ್ರ್ ಮಾಡಿ ಬಂದನ ಹಾಕೇನ, ಒಂದು 4 ಏಲಕ್ಕಿನ. ಮಕ್ಕಳು ರಜಾ ಅಲ್ರಿ, ಮನೆಯೊಳಗೆ ಇರ್ತಾರ, ಏನಾದರೂ ಕೊಡು ಅಂತ ಕೇಳ್ತಾರಲ್ಲ. ಹೀಗಾಗಿ ಇವನ್ನೆಲ್ಲ ರಜದಾಗ ನಾನು ಮಾಡಕತ್ತೀನಿ. ಮಕ್ಕಳು ಇಷ್ಟಪಟ್ಟು ತಿಂತಾರು. ಊಟ ಸರಿಯಾಗಿ ಮಾಡೋಂಗಿಲ್ಲ ಅವರು. ಈ ಬಿಸಿಲಿರೋದಕ್ಕೆ ನಾವು ಊಟನೂ ಹೋಗಂಗಿಲ್ಲ. ದೊಡ್ಡವ್ರಿಗೆ ಊಟ ಸರಿಯಾಗಿ ಹೋಗಲ್ಲ. ಹಿಂಗಾಗಿ ಆಗಾಗ ಮಕ್ಕಳು ಏನಾರು ಕೊಡು ಅಂತ ಬಂದಾಗ ಈ ಥರ ಮಾಡಿಡಬೇಕು. ನಾನೀಗ ಅಂಟಿನ ಉಂಡೆ ಮಾಡಿ ತೋರ್ಸೀನಿ, ಚಕ್ಲಿ ಮಾಡಿ ತೋರ್ಸೀನಿ, ಬೇಸನ್ ಉಂಡೆ ಮಾಡತ್ತೇನೆ ನೋಡಿರಿ. ಇವಾಗ ಇದನ್ನು ಚೆಂದ ಕಲಿಸ್ಬೇಕು. ಅದು ಉದುರಾತು ಕಟ್ಟಕ್ಕೆ ಬರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಆಗಲ್ಲ ಮಾತಾಡಕತ್ತೇನೆ ನಾನೀಗ. ತುಪ್ಪ ಹಾಕ್ಕೊಂಡಿದ್ದು ನೀವು ನೋಡಿರ್ಬೋದು. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡೇನಿ. ಇಲ್ಲೇನೋ ಕೈಗೆ ತಾಕಿಸ್ಕೊಂಡೆ ನಾನು. ಅಲ್ಲೇ ಡ್ರಾ ತೆಗಿಯೋಕೆ ಹೋಗಿ ತಾಕಿಸ್ಕೊಂಡೇನಿ. ರಕ್ತ ಬಂತು. ಮಗಳು ಅರ್ಶಿನ ಹಚ್ಚಕತ್ತಾಳು. ಹಂಗೆ ಏನಾದರೂ ಹಾಕಿರ್ತಾವೆ ಗಡಿಬಿಡಿ ಮಾಡೋ ಹೊತ್ನಾಗ ನಿಧಾನಕ್ಕೆ ಮಾಡ್ಬೇಕು. ಅದಕ್ಕೆ ಮಕ್ಕಳು ಬೈತಾರೆ, ನಿಧಾನ ಮಾಡು ಅಂತ. ಸ್ವಲ್ಪ ಅವಸರ ಜಾಸ್ತಿ ನಂದು. ನೋಡಿರಿ, ಉಂಡೆ ಇವಾಗ ಕಟ್ಟ ಹದಕ್ಕೆ ಬರೋವರೆಗೂ ಸ್ವಲ್ಪ ತುಪ್ಪ ಹಾಕ್ಕೋಬೇಕಾಕೈತೆ. ಅದಕ್ಕೆ ಫುಲ್ ಡ್ರೈ ಇರಬಾರ್ದು, ಫುಲ್ ಮಿಜ್ಜಿ ಆಗಬಾರ್ದು. ಈಗೇನು ಮಾಡಿಟ್ಟೇನೆಲ್ಲ ಪರ್ಫೆಕ್ಟಾಗಿ ಐತೆ ನೋಡಿರಿ ಹದ. ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಸಾಕು, ಕಟ್ಟಿಟ್ಕೋಬೋದು. ಈಜಿ ರೀ ಇದು. ಇದು ಅಷ್ಟೇ ರುಚಿ, ಈಜಿ ಕೂಡ ಇದು ಬೇಸನ್ ಉಂಡೆ. ಆದರೆ ಹುರಿಯೋದು ಮಾತ್ರ ಇಂಪಾರ್ಟೆಂಟ್. ಕಲರ್ ಚೇಂಜ್ ಆಗಬೇಕು, ಘಮ ಘಮ ಅಂತ ಪರಿಮಳ ಬರೋವರೆಗೆ ಹುರಿದು ಬಿಟ್ರೆ ಏನು ಡಿಫಿಕಲ್ಟ್ ಇಲ್ಲ. ಮುಂದೆ ಎಲ್ಲ ಈಜಿನೇ. ಹೆಚ್ಚು ಕಡಿಮೆ 90% ಈ ಲಾಡೂನ ಇಷ್ಟಪಡ್ತಾರೆ. ಯಾಕಂದ್ರೆ ಬಾಯಾಗಿಟ್ರೆ ಕರಗ್ತತಿ. ಇದು ಅಷ್ಟೇ ರುಚಿಯಾಗಿ ಬಂದಿರ್ತೈತಿ. ನೀವು ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಾರ್ದನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ ಎಷ್ಟು ಚೆನ್ನಾಗ್ಯಾವು ಲಾಡು, ಸೂಪರಾಗಿ ಬಂದವು. ನೀವು ಇವತ್ತೇ ಟ್ರೈ ಮಾಡಿರಿ. ಮತ್ತು ಹೊಸ ರೆಸಿಪಿ ಹಾಕ್ತೇನಂತ ಮುಂದಿನ ರೆಸಿಪಿ ಒಳಗೆ ಭೇಟಿಯಾಗಾನು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ನಮಸ್ತೆ.